ಸ್ನೇಹಿತರೆ, ಯಾರೋ ಒಬ್ಬರು ಸರಿಯಾಗಿಯೇ ಹೇಳಿದ್ದಾರೆ. ಧ್ವನಿ ಜೋರಾಗಿದ್ದರೆ ಅನೇಕರು ಮಾತ್ರ ಕೇಳುತ್ತಾರೆ, ಆದರೆ ವಿಷಯ ದೊಡ್ಡದಾಗಿದ್ದರೆ ಬಹಳಷ್ಟು ಜನ ಕೇಳುತ್ತಾರೆ. ನಮಸ್ಕಾರ ಸ್ನೇಹಿತರೆ, ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು ಒಂದು ಸಣ್ಣ ಕಥೆಯಾಗಿದೆ. ಇದು ಒಬ್ಬ ಉದ್ಯಮಿಯ ಬಳಿ ಕೆಲಸ ಮಾಡುತ್ತಿದ್ದ ಒಬ್ಬ ಹುಡುಗನ ಕಥೆಯಾಗಿದೆ. ಅವನ ಹೆತ್ತವರು ಈ ಜಗತ್ತಿನಲ್ಲಿ ಇರಲಿಲ್ಲ. ಅವನ ಜೀವನವು ತುಂಬಾ ಕಷ್ಟದಲ್ಲಿ ಸಾಗುತ್ತಿತ್ತು. ಅವನು ಪ್ರತಿದಿನ ಹೋಗಿ ಹಣ ಸಂಪಾದಿಸಿ ಮನೆಗೆ ಬರುತ್ತಿದ್ದನು. ಅವನು ಸರಿಯಾಗಿ ಊಟ ಮಾಡುತ್ತಿರಲಿಲ್ಲ. ಅವನು ಸರಿಯಾಗಿ ನಿದ್ದೆ ಮಾಡುತ್ತಿರಲಿಲ್ಲ. ಒಂದು ದಿನ ಅವನು ಒಂದು ನಗರದಿಂದ ಮತ್ತೊಂದು ನಗರಕ್ಕೆ 3 ಪೆಟ್ಟಿಗೆಗಳನ್ನು ಬೆನ್ನಿನ ಮೇಲೆ ಹೊತ್ತುಕೊಂಡು ಹೋಗುತ್ತಿದ್ದ ಒಬ್ಬ ವೃದ್ಧ ಮುದುಕನನ್ನು ನೋಡಿದನು. ಅವನು ಕೂಡ ತುಂಬಾ ವಯಸ್ಸಾದವನಾಗಿದ್ದನು ಮತ್ತು ಅವನು ಬಹಳ ಸಮಯದಿಂದ ಹೀಗೆಯೇ ಪ್ರಯಾಣಿಸುತ್ತಿದ್ದನು. ಕೊನೆಗೆ ಸ್ವಲ್ಪ ದೂರ ಪ್ರಯಾಣಿಸಿದ ನಂತರ ಅವನು ನಡೆಯಲು ಆಯಾಸಗೊಂಡನು ಮತ್ತು ಮರದ ಕೆಳಗೆ ಕುಳಿತುಕೊಂಡನು. ನಂತರ ಅವನ ಕಣ್ಣುಗಳು ಅದೇ ದಾರಿಯಲ್ಲಿ ಹೋಗುತ್ತಿದ್ದ ಆ ಯುವಕನ ಮೇಲೆ ಬಿದ್ದವು. ಅವನು ಕೂಡ ಆ ವೃದ್ಧ ಮುದುಕ ಹೋಗಬೇಕಾದ ಅದೇ ದಿಕ್ಕಿನಲ್ಲಿ ಹೋಗುತ್ತಿದ್ದನು. ಇದನ್ನು ನೋಡಿದ ಮುದುಕ, ಕೇಳು ಮಗನೇ, ನೀನು ನನಗೆ ಸ್ವಲ್ಪ ಸಹಾಯ ಮಾಡಬಹುದೇ? ಈ ಪೆಟ್ಟಿಗೆಗಳು ತುಂಬಾ ಭಾರವಾಗಿವೆ ಮತ್ತು ನಾನು ವಯಸ್ಸಾಗಿದ್ದೇನೆ ಮತ್ತು ನಾನು ತುಂಬಾ ದಣಿದಿದ್ದೇನೆ. ಆದ್ದರಿಂದ ನೀನು ನನ್ನ ಒಂದು ಪೆಟ್ಟಿಗೆಯನ್ನು ತೆಗೆದುಕೊಂಡು ಇನ್ನೊಂದು ಹಳ್ಳಿಗೆ ಏಕೆ ಕರೆದೊಯ್ಯಬಾರದು? ಇದಕ್ಕೆ ಪ್ರತಿಯಾಗಿ ನಾನು ನಿನಗೆ 3 ಚಿನ್ನದ ನಾಣ್ಯಗಳನ್ನು ನೀಡುತ್ತೇನೆ. ಆಗ ಆ ಹುಡುಗ ಮುದುಕನ ಎಲ್ಲ ಮಾತುಗಳನ್ನು ಕೇಳಿ, ಯಾವುದೇ ತೊಂದರೆ ಇಲ್ಲ ಬಾಬಾ, ನಾನು ನಿಮಗೆ ಸಹಾಯ ಮಾಡಲು ಸಿದ್ಧನಿದ್ದೇನೆ. ನೀವು ಎಲ್ಲಿಗೆ ಹೋಗಬೇಕೆಂದು ಹೇಳಿ ಎಂದು ಹೇಳುತ್ತಾನೆ. ಹೀಗೆ ಹೇಳುತ್ತಾ ಆ ಹುಡುಗ ಆ ಮುದುಕನ ಒಂದು ಪೆಟ್ಟಿಗೆಯನ್ನು ಎತ್ತಿಕೊಂಡು ತನ್ನ ಹೆಗಲ ಮೇಲೆ ಹೊತ್ತುಕೊಂಡನು. ಆಗ ಆ ಚಿಕ್ಕ ಹುಡುಗನಿಗೆ ನಿಜವಾಗಿಯೂ ತುಂಬಾ ಭಾರವಾಗಿದೆ ಎಂದು ಅರಿವಾಯಿತು. ನಂತರ ಹುಡುಗ ಮತ್ತು ಆ ಮುದುಕ ಇಬ್ಬರು ದಾರಿಯಲ್ಲಿ ಮುಂದೆ ಸಾಗಿದರು. ಸ್ವಲ್ಪ ದೂರ ನಡೆದ ನಂತರ ಗ್ರಾಮವು ಕೊನೆಗೊಳ್ಳಲು ಪ್ರಾರಂಭಿಸಿತು ಮತ್ತು ಇಬ್ಬರು ಸಂತೋಷದಿಂದ ತಮ್ಮ ದಾರಿಯಲ್ಲಿ ಸಾಗುತ್ತಿದ್ದರು. ಅವರು ಜನರಿಂದ ಸಂಪೂರ್ಣವಾಗಿ ದಾಟಿದಾಗ ಆ ಹುಡುಗ ಮುದುಕನಿಗೆ, ಬಾಬಾ, ಈ ಪೆಟ್ಟಿಗೆಯಲ್ಲಿ ಏನಿದೆ? ಈ ಪೆಟ್ಟಿಗೆ ತುಂಬಾ ಭಾರವಾಗಿದೆ ಎಂದು ಹೇಳುತ್ತಾನೆ. ಇದಕ್ಕೆ ಆ ಮುದುಕ, ಏನೂ ಇಲ್ಲ ಮಗನೇ, ಅದು ಕೆಲವು ತಾಮ್ರದ ನಾಣ್ಯಗಳಿಂದ ತುಂಬಿದೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಹುಡುಗ, ಬಾಬಾ ಒಬ್ಬ ಉದ್ಯಮಿಯಾಗಿರಬೇಕು, ಅದಕ್ಕಾಗಿಯೇ ಅವನ ಬಳಿ ಇಷ್ಟೊಂದು ತಾಮ್ರದ ನಾಣ್ಯಗಳಿವೆ ಎಂದು ಯೋಚಿಸುತ್ತಾನೆ. ಹೀಗೆ ಯೋಚಿಸುತ್ತಾ ಮುಂದೆ ನಡೆಯಲು ಪ್ರಾರಂಭಿಸಿದನು. ಸ್ವಲ್ಪ ಸಮಯ ಕಳೆದ ನಂತರ ಅವರಿಬ್ಬರು ನದಿಯ ದಡವನ್ನು ತಲುಪುತ್ತಾರೆ ಮತ್ತು ಆ ಹುಡುಗ ಬಲಶಾಲಿಯಾಗಿದ್ದನು ಹಾಗೂ ತುಂಬಾ ಆರೋಗ್ಯವಾಗಿ ಚುರುಕಾಗಿದ್ದರಿಂದ ಯೋಚಿಸದೆ ನದಿಯ ದಡವನ್ನು ಹತ್ತಿದನು. ಆದರೆ ಆ ಬಾಬಾ ಅಲ್ಲಿಯೇ ನಿಂತು ಬಿಡುತ್ತಾನೆ. ಇದನ್ನು ನೋಡಿ ಆ ಯುವಕ ಮುದುಕನಿಗೆ ಹೇಳುತ್ತಾನೆ, ಏನಾಯಿತು ಬಾಬಾ? ಹೋಗೋಣ ಬನ್ನಿ, ನಾವು ಈ ನದಿಯನ್ನು ದಾಟಬೇಕು, ಆಗ ಮಾತ್ರ ಆ ಹಳ್ಳಿಯನ್ನು ತಲುಪಲು ಸಾಧ್ಯವಾಗುತ್ತದೆ ಎನ್ನುತ್ತಾನೆ. ಆಗ ಮುದುಕ ಹೇಳುತ್ತಾನೆ, ನನಗೆ ಗೊತ್ತು ಮಗನೇ, ನಾವು ಈ ನದಿಯನ್ನು ದಾಟಬೇಕು, ಆದರೆ ನನಗೆ ವಯಸ್ಸಾಗಿದೆ. ಈ ನದಿಯನ್ನು ದಾಟಲು ಸಾಧ್ಯವಿಲ್ಲ. ನನ್ನ ಕಾಲು ಜಾರಿದರೆ ಏನು ಮಾಡುವುದು? ಅದಕ್ಕಾಗಿ ನೀನು ನನ್ನ ಇನ್ನೊಂದು ಪೆಟ್ಟಿಗೆಯನ್ನು ತೆಗೆದುಕೊಳ್ಳಬಹುದೇ? ಇದಕ್ಕೆ ಪ್ರತಿಯಾಗಿ ನಾನು ನಿನಗೆ 3 ಚಿನ್ನದ ನಾಣ್ಯಗಳನ್ನು ಕೊಡುತ್ತೇನೆ ಎನ್ನುತ್ತಾನೆ. ಇದಕ್ಕೆ ಆ ಹುಡುಗ ನಗುತ್ತಾ, ಬಾಬಾ, ನೀನು ನನ್ನನ್ನು ಮುಜುಗರಪಡಿಸುತ್ತಿದ್ದೀಯಾ? ನೀನು ನನಗೆ ಚಿನ್ನದ ನಾಣ್ಯಗಳನ್ನು ಕೊಡದಿದ್ದರೂ ನಾನು ನಿನಗೆ ಖಂಡಿತ ಸಹಾಯ ಮಾಡುತ್ತೇನೆ ಮತ್ತು ನಾನು ನಿಮಗೆ ಆ ಇನ್ನೊಂದು ಹಳ್ಳಿಗೆ ಖಂಡಿತ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಮುದುಕ ನಗುತ್ತಾ, ಮಗನೇ, ನೀನು ತುಂಬಾ ಒಳ್ಳೆಯ ವ್ಯಕ್ತಿಯಂತೆ ಕಾಣುತ್ತೀಯ.
ಎಂದು ಹೇಳಿ ಇನ್ನೊಂದು ಪೆಟ್ಟಿಗೆಯನ್ನು ಕೊಡುತ್ತಾನೆ. ನಂತರ ಆ ಹುಡುಗ ಇನ್ನೊಂದು ಪೆಟ್ಟಿಗೆಯನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡಾಗ ತುಂಬ ಭಾರವಾಗಿರುವುದನ್ನು ತಿಳಿದುಕೊಂಡನು. ಆದರೆ ಅವನು ಅಲ್ಲಿ ಏನು ಕೂಡ ಹೇಳುವುದಿಲ್ಲ. ಹೇಗೋ ಇಬ್ಬರು ನದಿಯನ್ನು ದಾಟುತ್ತಾರೆ. ನದಿಯು ದಾಟಿದ ನಂತರ ಹುಡುಗ, ಬಾಬಾ, ಈ ಇನ್ನೊಂದು ಪೆಟ್ಟಿಗೆಯಲ್ಲಿ ಏನಿದೆ? ಇದು ಕೂಡ ತುಂಬ ಭಾರವಾಗಿದೆ ಎಂದು ಕೇಳುತ್ತಾನೆ. ಆಗ ಮುದುಕ, ಮಗನೇ, ಇದರಲ್ಲಿ ಬೆಳ್ಳಿ ನಾಣ್ಯಗಳಿವೆ, ಅದಕ್ಕಾಗಿ ಇದು ಕೂಡ ತುಂಬ ಭಾರವಾಗಿದೆ ಎಂದು ಹೇಳುತ್ತಾನೆ. ಆಗ ಮುದುಕನ ಮಾತುಗಳನ್ನು ಕೇಳಿ ಯುವಕನ ಮನಸ್ಸು ತುಂಬ ವೇಗವಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ಒಂದು ಪೆಟ್ಟಿಗೆಯಲ್ಲಿ ತಾಮ್ರದ ನಾಣ್ಯಗಳು ಮತ್ತು ಇನ್ನೊಂದು ಪೆಟ್ಟಿಗೆಯಲ್ಲಿ ಚಿನ್ನದ ನಾಣ್ಯಗಳಿವೆ ಎಂದು ಯೋಚಿಸುತ್ತಾನೆ. ಹಾಗೂ ಈ ಬಾಬಾ ತುಂಬ ದೂರದಿಂದ ಬರುತ್ತಿದ್ದಾನೆ ಮತ್ತು ತನ್ನ ಎಲ್ಲ ಆಸ್ತಿಯನ್ನು ಮಾರಿ ಈ ಎಲ್ಲ ನಾಣ್ಯಗಳನ್ನು ಸಂಗ್ರಹಿಸಿದ್ದಾನೆ ಎಂದು ತೋರುತ್ತದೆ. ಅದಕ್ಕಾಗಿಯೇ ಅವನ ಬಳಿ ಇಷ್ಟು ನಾಣ್ಯಗಳಿವೆ ಎಂದು ಯೋಚಿಸುತ್ತಾನೆ. ನಂತರ ಮತ್ತೆ ಇಬ್ಬರೂ ಮುಂದಕ್ಕೆ ಸಾಗುತ್ತಾರೆ. ಹುಡುಗ 2 ಪೆಟ್ಟಿಗೆಗಳನ್ನು ತೆಗೆದುಕೊಂಡು ಮುದುಕನನ್ನು ಹಿಂಬಾಲಿಸುತ್ತಿದ್ದನು. ಸ್ವಲ್ಪ ದೂರ ನಡೆದ ನಂತರ ಒಂದು ಬೆಟ್ಟ ಬಂದಿತು. ಇದರ ಮೇಲೆ ಮುದುಕನು, ಮಗನೇ, ನಾನು ಈ ಬೆಟ್ಟವನ್ನು ಹತ್ತಲು ಸಾಧ್ಯವಾಗುವುದಿಲ್ಲ. ನನಗೆ ತುಂಬ ವಯಸ್ಸಾಗಿದೆ ಮತ್ತು ನನ್ನ ಮೊಣಕಾಲುಗಳು ನೋಯುತ್ತಿವೆ. ನೀನು ನನ್ನ 3ನೇ ಪೆಟ್ಟಿಗೆಯನ್ನು ತೆಗೆದುಕೊಂಡರೆ ನಾನು ನಿನಗೆ ಇನ್ನೂ 3 ಚಿನ್ನದ ನಾಣ್ಯಗಳನ್ನು ಕೊಡುತ್ತೇನೆ. ಆದರೆ ನೆನಪಿಡು, ಅದನ್ನು ಎಲ್ಲಿಯೂ ಬೀಳಿಸಬಾರದು ಎನ್ನುತ್ತಾನೆ. ಅದಕ್ಕೆ ಹುಡುಗ, ಏಕೆ ಬಾಬಾ, ಇದರಲ್ಲಿ ಏನಿದೆ ಎಂದು ಕೇಳುತ್ತಾನೆ. ಆಗ ಬಾಬಾ, ಮಗನೇ, ಇದರಲ್ಲಿ ಚಿನ್ನದ ನಾಣ್ಯಗಳಿವೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿ ಹುಡುಗ ತುಂಬ ಸಂತೋಷ ಪಡುತ್ತಾನೆ. ಅವನು ಸದ್ದಿಲ್ಲದೆ ಆ ಪೆಟ್ಟಿಗೆಯನ್ನು ಮುದುಕನಿಂದ ತೆಗೆದುಕೊಂಡನು ಮತ್ತು ಇಬ್ಬರು ದಾರಿಯಲ್ಲಿ ಮುಂದೆ ಸಾಗಿದರು. ಈಗ ಮುದುಕನು ಯಾವುದೇ ಭಾರವನ್ನು ಹೊರದೆ ಆರಾಮವಾಗಿ ಬೆಟ್ಟವನ್ನು ಹತ್ತುತ್ತಿದ್ದನು. ಆದರೆ ಚಿಕ್ಕ ಹುಡುಗ ಭಾರದಿಂದಾಗಿ ಬಹಳ ನಿಧಾನವಾಗಿ ನಡೆಯುತ್ತಿದ್ದನು. ಆದರೆ ಅವನು ಚಿನ್ನದ ನಾಣ್ಯಗಳನ್ನು ಕೇಳಿದ್ದರಿಂದ ಅವನ ಮನಸ್ಸು ಜಿಗಿಯುತ್ತಿತ್ತು. ಅವನು ತನ್ನ ಮನಸ್ಸಿನಲ್ಲಿ ಯೋಚಿಸುತ್ತಾನೆ, ನನಗೆ ಇಷ್ಟೊಂದು ಹಣ ಸಿಕ್ಕರೆ ನನ್ನ ಇಡೀ ಜೀವನ ಆರಾಮವಾಗಿ ಕಳೆಯುತ್ತದೆ. ಹೇಗೋ ಈ ಬಾಬಾಗೆ ವಯಸ್ಸಾಗಿದೆ, ಇಷ್ಟೊಂದು ಹಣ ಏಕೆ ಬೇಕು? ಅವರ ಜೀವನ ಈಗ ಮುಗಿದಿದೆ ಎಂದು ಯೋಚಿಸಿ, ಈಗ ಸಮಯವಿಲ್ಲ, ನಾನು ಒಂದು ಕೆಲಸ ಮಾಡುತ್ತೇನೆ. ನಾನು ಈ ಎಲ್ಲ ಹಣವನ್ನು ತೆಗೆದುಕೊಂಡು ಇಲ್ಲಿಂದ ಓಡಿ ಹೋಗುತ್ತೇನೆ. ಹೀಗೆ ಹುಡುಗನ ಮನಸ್ಸಿನಲ್ಲಿ ಲೆಕ್ಕವಿಲ್ಲದಷ್ಟು ಆಲೋಚನೆ ಹುಟ್ಟಿಕೊಳ್ಳುತ್ತವೆ. ಹುಡುಗನ ಮನಸ್ಸು ಅವನ ಬುದ್ಧಿಶಕ್ತಿಯನ್ನು ಸಂಪೂರ್ಣವಾಗಿ ಪ್ರಾಬಲ್ಯಗೊಳಿಸುತ್ತಿತ್ತು ಮತ್ತು ಅವನ ಮನಸ್ಸು ಅವನ ಮಾತನ್ನು ಸಾಬೀತುಪಡಿಸಲು ಏನನ್ನಾದರೂ ಮಾಡಲು ಒತ್ತಾಯಿಸುತ್ತಿತ್ತು. ಹಾಗೆಯೇ ಹುಡುಗನ ಮನಸ್ಸಿನಲ್ಲಿ ಮತ್ತೊಂದು ಆಲೋಚನೆ ಹುಟ್ಟಿಕೊಳ್ಳುತ್ತದೆ. ಅವನು ಈ ರೀತಿಯಲ್ಲಿ ಯೋಚಿಸಲು ಪ್ರಾರಂಭಿಸುತ್ತಾನೆ, ಈ ಬಾಬಾ ಕಳ್ಳನಂತೆ ಕಾಣುತ್ತಿದ್ದಾನೆ. ಇಲ್ಲದಿದ್ದರೆ ಇಷ್ಟೊಂದು ಚಿನ್ನದ ನಾಣ್ಯಗಳು ಎಲ್ಲಿಂದ ಬರುತ್ತಿದ್ದವು? ಅವನು ಒಬ್ಬ ಉದ್ಯಮಿಯಾಗಿದ್ದರೆ ಹೀಗೆ ಕಾಲ್ನಡಿಗೆಯಲ್ಲಿ ಪ್ರಯಾಣಿಸುತ್ತಿರಲಿಲ್ಲ ಮತ್ತು ಅವನ ಬಳಿ ಅಷ್ಟೊಂದು ಹಣವಿದ್ದರೆ ಅವನು ಖಂಡಿತವಾಗಿಯೂ ಏನಾದರೂ ಮಾಡಬಹುದಿತ್ತು. ಅವನು ಕಳ್ಳನಂತೆ ಕಾಣುತ್ತಾನೆ ಮತ್ತು ಕಳ್ಳನಿಂದ ಕದಿಯುವುದರಲ್ಲಿ ಏನು ತಪ್ಪಿದೆ ಎಂದು ಯೋಚಿಸಿ ಹುಡುಗ ಆ ಮುದುಕನಿಗಿಂತ ವೇಗವಾಗಿ ಮುಂದೆ ಸಾಗುತ್ತಿದ್ದನು ಮತ್ತು ನಾನು ಈ ಪರ್ವತದ ಇಳಿಜಾರನ್ನು ತಲುಪಿದ ತಕ್ಷಣ ಈ 3 ಪೆಟ್ಟಿಗೆಗಳನ್ನು ತೆಗೆದುಕೊಂಡು ಓಡಿ ಹೋಗಬೇಕೆಂದು ಯೋಚಿಸಿದನು. ಹಾಗೂ ಈ ಎಲ್ಲ ಹಣ ನನ್ನದಾಗುತ್ತದೆ ಮತ್ತು ನನ್ನ ಬಡತನವು ಶಾಶ್ವತವಾಗಿ ಮಾಯವಾಗುತ್ತದೆ. ನಾನು ನನ್ನ ಜೀವನದಲ್ಲಿ ಏನು ಬೇಕಾದರೂ ಮಾಡಲು ಸಾಧ್ಯವಾಗುತ್ತದೆ. ನನ್ನ ಬಳಿ ಬಹಳಷ್ಟು ಹಣವಿರುತ್ತದೆ. ಹೀಗೆ ಯೋಚಿಸುತ್ತಾ ಮುಂದೆ ಸಾಗುತ್ತಿದ್ದನು. ನಂತರ ಶೀಘ್ರದಲ್ಲೇ ಅವರಿಬ್ಬರು ಪರ್ವತದ ತುದಿ ತಲುಪಿದರು ಮತ್ತು ಇಳಿಜಾರು ಪ್ರಾರಂಭವಾಗುವ ಹಂತದಲ್ಲಿತ್ತು. ನಂತರ ಹುಡುಗ ಮುದುಕನ ಕಣ್ಣುಗಳನ್ನು ತಪ್ಪಿಸಿ 3 ಪೆಟ್ಟಿಗೆಗಳೊಂದಿಗೆ ಮುಂದೆ ಓಡಿ ಹೋದನು. ಹಾಗೂ ಅವನಿಗೆ ಆ 3 ಪೆಟ್ಟಿಗೆಗಳ ತೂಕದ ಅರಿವೇ ಇಲ್ಲದವನಂತೆ
ತುಂಬ ಹಗುರವಾಗಿ ಹೋಗುತ್ತಿದ್ದನು. ಬಹಳ ದೂರ ಓಡಿದ ನಂತರ ಹೇಗೋ ತನ್ನನ್ನು ತಾನು ಉಳಿಸಿಕೊಳ್ಳುತ್ತಾನೆ ಮತ್ತು ತನ್ನ ಮನೆಯನ್ನು ತಲುಪಿದನು. ಅವನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ನಾನು ಈ ಪೆಟ್ಟಿಗೆಗಳಿಂದ ಎಲ್ಲ ಹಣವನ್ನು ಬೇಗನೆ ಏಕೆ ಹೊರತೆಗೆಯಬಾರದೆಂದು ಯೋಚಿಸಿದನು. ಹೀಗೆ ಯೋಚಿಸುತ್ತಾ ಅವನು ಪೆಟ್ಟಿಗೆಗಳನ್ನು ತೆರೆದಾಗ ಮೊದಲನೆಯ ಪೆಟ್ಟಿಗೆಯಲ್ಲಿ ತುಕ್ಕು ಹಿಡಿದ ಕಬ್ಬಿಣದ ನಾಣ್ಯಗಳು ಕಂಡುಬಂದವು. ಅವನಿಗೆ ನಂಬಲು ಸಾಧ್ಯವಾಗಲಿಲ್ಲ. ಮತ್ತೆ ಅವನು ಬೇಗನೆ ಎರಡನೇ ಪೆಟ್ಟಿಗೆಯನ್ನು ತೆರೆದಾಗ ಅದರಲ್ಲಿ ತುಕ್ಕು ಹಿಡಿದ ಬೆಳ್ಳಿ ನಾಣ್ಯಗಳು ಕಂಡುಬಂದವು. ಇದನ್ನೆಲ್ಲ ನೋಡಿದ ಹುಡುಗನಿಗೆ ತುಂಬ ಆಶ್ಚರ್ಯವಾಯಿತು. ಏನಾಗುತ್ತಿದೆ? ಆ ಮುದುಕನು ನನಗೆ ಬೇರೆ ಏನು ಹೇಳಿದ್ದನು ಎಂದು ಯೋಚಿಸುತ್ತಾ ಮೂರನೆಯ ಪೆಟ್ಟಿಗೆಯನ್ನು ತೆರೆದಾಗ ಅದರಲ್ಲಿ ತುಕ್ಕು ಹಿಡಿದ ಚಿನ್ನದ ನಾಣ್ಯಗಳು ಕಂಡುಬಂದವು. ಇದನ್ನು ನೋಡಿದ ಹುಡುಗನಿಗೆ ತುಂಬ ಕೋಪ ಬಂದಿತು. ಆ ಬಾಬಾ ನನಗೆ ಏಕೆ ಸುಳ್ಳು ಹೇಳಿದನು? ಒಂದರಲ್ಲಿ ತಾಮ್ರದ ನಾಣ್ಯಗಳು, ಇನ್ನೊಂದರಲ್ಲಿ ಚಿನ್ನದ ನಾಣ್ಯಗಳು ಮತ್ತು ಮೂರನೆಯದರಲ್ಲಿ ಬೆಳ್ಳಿಯ ನಾಣ್ಯಗಳಿವೆ ಎಂದು ಏಕೆ ಸುಳ್ಳು ಹೇಳಿದನು ಎಂದು ಯೋಚಿಸುತ್ತಿರುವಾಗ ಆ ಚೀಲದಲ್ಲಿ ಬಿದ್ದಿದ್ದ ಪತ್ರದ ಮೇಲೆ ಕಣ್ಣು ಬೀಳುತ್ತವೆ. ಅವನು ಆ ಪತ್ರವನ್ನು ಎತ್ತಿಕೊಂಡು ನೋಡುತ್ತಾನೆ. ಆ ಪತ್ರದಲ್ಲಿ ಈ ಇಡೀ ನಾಟಕವನ್ನು ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನು ಹುಡುಕಲು ರಚಿಸಲಾಗಿದೆ ಮತ್ತು ನಾನು ಈ ರಾಜ್ಯದ ರಾಜ. ನನಗೆ ಮಕ್ಕಳಿಲ್ಲ. ಅದಕ್ಕಾಗಿ ನಾನು ಈ ಪಿತೂರಿಯನ್ನು ರೂಪಿಸಿದ್ದೇನೆ. ನನ್ನ ನಂತರ ಈ ರಾಜ್ಯದ ರಾಜನಾಗಬಲ್ಲ ಮತ್ತು ಈ ರಾಜ್ಯದ ಹೊರೆಯನ್ನು ನಿಭಾಯಿಸಬಲ್ಲ ಮತ್ತು ಸಂಪೂರ್ಣವಾಗಿ ಪ್ರಾಮಾಣಿಕ ಹಾಗೂ ಮನಸ್ಸಿನಲ್ಲಿ ಯಾವುದೇ ರೀತಿಯ ದುರಾಸೆ ಇಲ್ಲದ ವ್ಯಕ್ತಿ ಮಾತ್ರ ಈ ರಾಜ್ಯದ ಹೊರೆಯನ್ನು ನಿಭಾಯಿಸಬಲ್ಲವೆಂದು ಬರೆದಿತ್ತು. ಇದನ್ನು ಓದಿದ ನಂತರ ಹುಡುಗ ಜೋರಾಗಿ ಕೂಗಲು ಪ್ರಾರಂಭಿಸುತ್ತಾನೆ ಮತ್ತು ತನ್ನ ತಲೆಯನ್ನು ಹಿಡಿದು ಕುಳಿತುಕೊಳ್ಳುತ್ತಾನೆ. ತನ್ನ ಮನಸ್ಸಿನ ಆಲೋಚನೆಗಳನ್ನು ನಿಯಂತ್ರಿಸಲು ಸಾಧ್ಯವಾದರೆ ಅವನ ಜೀವನವು ಸುಧಾರಿಸಬಹುದು. ಆದರೆ ಅವನು ತನ್ನ ಮನಸ್ಸಿನ ಆಲೋಚನೆಗಳನ್ನು ನಿಯಂತ್ರಿಸಲು ಸಾಧ್ಯವಿಲ್ಲವೆಂದು ಅವನಿಗೆ ತಿಳಿದಿತ್ತು. ಸ್ನೇಹಿತರೆ, ಮಹಾತ್ಮ ಬುದ್ಧರು ಮನಸ್ಸೇ ಎಲ್ಲವೂ ಎಂದು ಹೇಳುತ್ತಾರೆ. ನೀವು ಏನು ಯೋಚಿಸುತ್ತೀರೋ ಅದು ಆಗಿರುತ್ತೀರಿ. ಆದ್ದರಿಂದ ನಿಮ್ಮ ದೊಡ್ಡ ಶತ್ರು ಕೂಡ ನಿಮ್ಮ ಮನಸ್ಸಿನ ಈ ಅನಿಯಂತ್ರಿತ ಆಲೋಚನೆಗಳು. ಮಾಡುವಷ್ಟು ನಿಮಗೆ ಹಾನಿ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಸ್ನೇಹಿತರೆ, ಮಹಾತ್ಮ ಬುದ್ಧರು ನಿಮ್ಮನ್ನು ನೀವೇ ಎಚ್ಚರಿಕೆಯಿಂದ ನೋಡಿಕೊಳ್ಳಿ ಎಂದು ಹೇಳುತ್ತಾರೆ. ಹಾಗೆಯೇ ಸ್ನೇಹಿತರೆ, ನಮ್ಮೊಳಗೆ ನಡೆಯುತ್ತಿರುವ ಆಲೋಚನೆಗಳು ಪದಗಳಾಗಿರುತ್ತವೆ ಎಂದು ಹೇಳುತ್ತಾರೆ ಮತ್ತು ಪದಗಳು ಕ್ರಿಯೆಗಳಿಂದ ಕೂಡಿರುತ್ತವೆ. ಪದೇ ಪದೇ ಪುನರಾವರ್ತಿಸಿದಾಗ ಕರ್ಮವು ನಡವಳಿಕೆಯಾಗಿ ಬದಲಾಗುತ್ತದೆ ಮತ್ತು ಕ್ರಮೇಣ ಕಾಲಾಂತರದಲ್ಲಿ ನಡವಳಿಕೆಯು ಪಾತ್ರವಾಗಿ ಬದಲಾಗುತ್ತದೆ ಮತ್ತು ಈ ಪಾತ್ರವು ನಮ್ಮ ಹಣೆ ಬರಹವನ್ನು ಸಹ ಸೃಷ್ಟಿಸುತ್ತದೆ. ಅದಕ್ಕಾಗಿಯೇ ನಾವು ನಮ್ಮ ಆಲೋಚನೆಗಳ ಬಗ್ಗೆ ಯಾವಾಗಲೂ ಜಾಗರೂಕರಾಗಿರಬೇಕು. ನಾವು ಜಾಗೃತರಾಗಿರುವುದು ಬಹಳ ಮುಖ್ಯ. ನಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಆಲೋಚನೆಗಳು ಬರುತ್ತಿವೆ ಎಂಬುದನ್ನು ತಿಳಿದುಕೊಳ್ಳುವುದು ನಮಗೆ ಮುಖ್ಯ. ಇದಲ್ಲದೆ ಮಹಾತ್ಮ ಬುದ್ಧರು ಹೇಳುವಂತೆ ದೌರ್ಬಲ್ಯವು ಯಾವಾಗಲೂ ಒಂದು ಸಣ್ಣ ಆಲೋಚನೆಯಿಂದ ಪ್ರಾರಂಭವಾಗುತ್ತದೆ. ಅದು ಬೀಜದ ರೂಪದಲ್ಲಿರುತ್ತದೆ ಮತ್ತು ಈ ಬೀಜ ನಾಶವಾಗದಿದ್ದರೆ ಈ ಸಣ್ಣ ಆಲೋಚನೆಯು ಶೀಘ್ರದಲ್ಲೇ ಒಂದು ದೊಡ್ಡ ಮರದ ರೂಪವನ್ನು ಪಡೆದು ನಮ್ಮ ಬುದ್ಧಿಶಕ್ತಿಯ ಯೋಚಿಸುವ ಮತ್ತು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ. ನೀವು ಈ ಕಥೆಯಲ್ಲಿ ನೋಡಿದಂತೆ ಆ ಚಿಕ್ಕ ಹುಡುಗನ ಮನಸ್ಸು ಅವನ ಮೇಲೆ ಹೇಗೆ ಪ್ರಾಬಲ್ಯ ಸಾಧಿಸಿತು ಮತ್ತು ಅವನ ಸರಿ ಮತ್ತು ತಪ್ಪು ಯೋಚಿಸುವ ಸಾಮರ್ಥ್ಯವು ಸಂಪೂರ್ಣವಾಗಿ ನಾಶವಾಯಿತು. ಇದರಿಂದಾಗಿ ಅವನು ಏನು ಮಾಡಬೇಕೆಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಅವನ ದುರಾಸೆಯು ಅವನನ್ನು ತುಂಬ ಶಕ್ತಿಯಿಂದ ತುಂಬಿತು. ಅವನು ಆ 3 ಪೆಟ್ಟಿಗೆಗಳನ್ನು ಎತ್ತಿಕೊಂಡು ಅಲ್ಲಿಂದ ಬೇಗನೆ ಓಡಿ ಹೋಗುವಂತೆ ಮಾಡಿತು. ಅದಕ್ಕಾಗಿಯೇ ನಿಮ್ಮ ಮನಸ್ಸಿನಲ್ಲಿ ಮೊದಲ ಬಾರಿಗೆ ತಪ್ಪು ಆಲೋಚನೆ ಉದ್ಭವಿಸಿದಾಗ ಅದನ್ನು ಬೇರಿನಿಂದ ಕಿತ್ತು ಹಾಕಬೇಕು. ಇಲ್ಲದಿದ್ದರೆ ಅದು ದೊಡ್ಡ ಮರದ ರೂಪವನ್ನು ತೆಗೆದುಕೊಂಡು ನಿಮ್ಮನ್ನು ಯಾವುದೇ ರೀತಿಯಲ್ಲಿಯೂ ಸಹ ನಾಶಪಡಿಸಬಹುದು.
ಆದರೆ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವಿಸಿರಬೇಕು. ನಮ್ಮ ಮನಸ್ಸಿನ ಆಲೋಚನೆಗಳನ್ನು ನಾವು ಹೇಗೆ ನಿಯಂತ್ರಿಸಬಹುದು? ನಮ್ಮ ಮನಸ್ಸು ತುಂಬ ಚಂಚಲವಾಗಿದೆ. ಅದು ತುಂಬ ಶಕ್ತಿಶಾಲಿಯಾಗಿದ್ದು ಅದು ನಮ್ಮನ್ನು ಆಳುತ್ತದೆ. ನಾವು ಬಯಸಿದರೂ ಅದನ್ನು ನಿಯಂತ್ರಿಸಲು ನಮಗೆ ಸಾಧ್ಯವಾಗುವುದಿಲ್ಲ. ಇದಕ್ಕೆ ಉತ್ತರವಾಗಿ ಮಹಾತ್ಮ ಬುದ್ಧರು ನಮಗೆ 2 ವಿಷಯಗಳನ್ನು ಹೇಳಿದ್ದಾರೆ. ಮೊದಲನೆಯದಾಗಿ ಸರಿಯಾದ ಉದ್ದೇಶವನ್ನು ಬೆಳೆಸಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಬೇರೇನೋ ಇದೆ ಎಂದು ನೀವು ಹಲವು ಬಾರಿ ನೋಡಿರಬೇಕು, ಆದರೆ ನೀವು ಬೇರೆಯದೇನೋ ಹೇಳುತ್ತೀರಿ. ಏಕೆಂದರೆ ನಿಮ್ಮ ಮನದೊಳಗೆ ನೆಲೆಗೊಂಡಿರುವುದು ನಿಮ್ಮ ಬಾಯಿಂದ ಹೊರಬರುತ್ತಿದೆ. ಆದರೆ ನಾವು ಆ ತಪ್ಪನ್ನು ಮಾಡಿದಾಗ ಅದರ ನಂತರ ನಮ್ಮ ಮೆದುಳು ಚೆನ್ನಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ನಮ್ಮ ಯೋಚಿಸುವ ಮತ್ತು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವು ಮತ್ತೊಮ್ಮೆ ಜಾಗೃತಗೊಳ್ಳುತ್ತದೆ ಮತ್ತು ಅಂತಹ ಸ್ಥಿತಿಯಲ್ಲಿ ನಾವು ತಪ್ಪು ಮಾಡಿದ್ದೇವೆ ಎಂದು ನಮಗೆ ಅರಿವಾಗುತ್ತದೆ. ನಂತರ ನಮ್ಮ ಮನಸ್ಸು ದುಃಖವಾಗುತ್ತದೆ. ನಮ್ಮ ಮನಸ್ಸು ವಿಷಾದದಿಂದ ತುಂಬಿರುತ್ತದೆ. ದುಃಖವನ್ನು ತಪ್ಪಿಸಲು ಮಹಾತ್ಮ ಬುದ್ಧರು ನಮಗೆ ಸರಿಯಾದ ಉದ್ದೇಶವನ್ನು ಬೆಳೆಸಿಕೊಳ್ಳಲು ಹೇಳುತ್ತಾರೆ. ನೀವು ಯಾವುದೇ ಕೆಲಸವನ್ನು ಮಾಡಲು ಹೋದಾಗ ಮೊದಲು ನೀವು ನಿಮ್ಮನ್ನು ಕೇಳಿಕೊಳ್ಳಬೇಕು, ನಾನು ಏನು ಮಾಡಲಿದ್ದೇನೆ? ಅದರ ಮುಂದೆ ನನ್ನ ಉದ್ದೇಶವೇನು ಎಂದು. ನಾನು ಇತರರನ್ನು ನೋಯಿಸಲು ಬಯಸುತ್ತೇನೆಯಾ? ಅಥವಾ ನಾನು ಇತರರನ್ನು ಕೆಡವಲು ಬಯಸುತ್ತಿದ್ದೇನೆಯಾ? ಅಥವಾ ನಾನು ನನ್ನನ್ನು ಮೇಲಕ್ಕೆತ್ತಲು ಬಯಸುತ್ತಿದ್ದೇನೆಯಾ? ನಿಮ್ಮನ್ನು ನೀವು ಹೀಗೆ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ ಮತ್ತು ನಿಮ್ಮನ್ನು ಜಾಗೃತಗೊಳಿಸಿ. ನಿಮ್ಮ ಉದ್ದೇಶಗಳ ಬಗ್ಗೆ ನೀವು ಅರಿತುಕೊಂಡಾಗ, ನಿಮ್ಮ ಆಲೋಚನೆಗಳ ಬಗ್ಗೆ ನೀವು ಅರಿತುಕೊಂಡಾಗ ಮಾತ್ರ ನಿಮ್ಮೊಳಗೆ ಸಕಾರಾತ್ಮಕ ಶಕ್ತಿಯು ಹರಿಯುತ್ತದೆ. ಆಗ ಮಾತ್ರ ನೀವು ಸಕಾರಾತ್ಮಕ ಉದ್ದೇಶಗಳೊಂದಿಗೆ ಸಂಪರ್ಕ ಸಾಧಿಸಲು ಪ್ರಾರಂಭಿಸುತ್ತೀರಿ ಮತ್ತು ನಿಮ್ಮ ಮನಸ್ಸಿನೊಳಗೆ ವಾಸಿಸುವ ನಕಾರಾತ್ಮಕ ಶಕ್ತಿ ಮತ್ತು ನಕಾರಾತ್ಮಕ ಉದ್ದೇಶಗಳು ದಿನದಿಂದ ದಿನಕ್ಕೆ ಕಡಿಮೆಯಾಗಲು ಪ್ರಾರಂಭಿಸುತ್ತವೆ. ಆದರೆ ನೆನಪಿಡಿ, ನೀವು ಇದನ್ನು ಪ್ರತಿದಿನ ಮಾಡಬೇಕು ಮತ್ತು ನೀವು ಯಾವಾಗಲೂ ಒಳ್ಳೆಯದನ್ನು ಮಾತ್ರ ಯೋಚಿಸಬೇಕು ಎಂಬುದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಿಮ್ಮ ಉದ್ದೇಶಗಳು ಯಾವಾಗಲೂ ಒಳ್ಳೆಯದಾಗಿರಬೇಕು. ಆಗ ಮಾತ್ರ ನೀವು ದುಃಖ ಮತ್ತು ತೊಂದರೆಗಳನ್ನು ತಪ್ಪಿಸಬಹುದು. ಇಲ್ಲದಿದ್ದರೆ ನೀವು ಈ ರೀತಿಯಲ್ಲಿ ದುಃಖ ಮತ್ತು ತೊಂದರೆಗಳಿಂದ ಸುತ್ತುವರೆದಿರುವಿರಿ ಮತ್ತು ನೀವು ಎಂದಿಗೂ ಅದರಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ. ಎರಡನೆಯದಾಗಿ ಮನಸ್ಸಿನ ಕಡೆಗೆ ಜಾಗೃತಿಯನ್ನು ಬೆಳೆಸಿಕೊಳ್ಳಿ. ಇದರಿಂದಾಗಿ ನಿಮ್ಮ ಮನಸ್ಸು ಸ್ವಲ್ಪ ಸಮಯದಲ್ಲೇ ಶಾಂತವಾಗುತ್ತದೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ವಾಸಿಸುವ ನಕಾರಾತ್ಮಕ ಶಕ್ತಿ ಮತ್ತು ನಕಾರಾತ್ಮಕ ಆಲೋಚನೆಗಳು ಕೊನೆಗೊಳ್ಳಲು ಪ್ರಾರಂಭಿಸುತ್ತವೆ ಮತ್ತು ನೀವು ಶಾಂತಿಯ ಕಡೆಗೆ ಮುಂದುವರಿಯುತ್ತೀರಿ. ಮತ್ತು ಇದಕ್ಕಾಗಿ ನೀವು ಮಾಡಬೇಕಾಗಿರುವುದು ಈ ಕ್ಷಣದಲ್ಲಿ ಏನು ನಡೆಯುತ್ತಿದೆಯೋ ಅದನ್ನು ಮಾತ್ರ. ನಿಮ್ಮ ಕಣ್ಣ ಮುಂದೆ ನಿಮ್ಮೊಳಗೆ ಏನೇನು ನಡೆಯುತ್ತಿದ್ದರೂ ಅದನ್ನು ಗಮನಿಸುತ್ತಲೇ ಇರಿ. ನಿಮ್ಮ ಮನಸ್ಸಿನ ಒಳ್ಳೆಯ ಮತ್ತು ಕೆಟ್ಟ ಆಲೋಚನೆಗಳನ್ನು, ನಿಮ್ಮ ಭಾವನೆಗಳನ್ನು ಮತ್ತು ನಿಮ್ಮ ನೆನಪುಗಳನ್ನು ಅವುಗಳಿಗೆ ಪ್ರತಿಕ್ರಿಯಿಸದೆ ಗಮನಿಸುತ್ತಾ ಇರಿ. ಇದರಿಂದ ನಿಮ್ಮ ಮನಸ್ಸಿನ ಎಲ್ಲ ಆಲೋಚನೆಗಳು ಕ್ಷಣಾರ್ಧದಲ್ಲಿ ಕೊನೆಗೊಳ್ಳಲು ಪ್ರಾರಂಭಿಸುತ್ತವೆ. ನಿಮ್ಮ ಮನಸ್ಸು ಖಾಲಿಯಾಗಲು ಪ್ರಾರಂಭವಾಗುತ್ತದೆ ಮತ್ತು ನೀವು ನಕಾರಾತ್ಮಕ ಆಲೋಚನೆಗಳನ್ನು ತಪ್ಪಿಸಬಹುದು ಮತ್ತು ನೀವು ಈ ದುಃಖಗಳು ಮತ್ತು ತೊಂದರೆಗಳಿಂದ ದೂರವಿರಬಹುದು. ಅದಕ್ಕಾಗಿಯೇ ಮಹಾತ್ಮ ಬುದ್ಧರು ತನ್ನನ್ನು ನೋಡುವವನೇ ದೊಡ್ಡ ತಪಸ್ವಿವೆಂದು ಹೇಳುತ್ತಾನೆ. ಅಂದರೆ ತನ್ನ ಮನಸ್ಸಿನಲ್ಲಿ ನಡೆಯುತ್ತಿರುವ ಆ ಆಲೋಚನೆಗಳನ್ನು ಮಾತ್ರ ಪ್ರತಿಕ್ರಿಯಿಸದೆ ನೋಡುವವನು ಮತ್ತು ಅವುಗಳಿಗೆ ಪ್ರತಿಕ್ರಿಯಿಸಿದವನು, ಅವುಗಳನ್ನು ನೋಡುವವನು ಮತ್ತು ಅರ್ಥ ಮಾಡಿಕೊಳ್ಳುವವನು. ವಾಸ್ತವದಲ್ಲಿ ಅವನು ಮಾತ್ರ ತನ್ನ ಮನಸ್ಸನ್ನು ನಿಯಂತ್ರಿಸಬಲ್ಲನು ಮತ್ತು ಅವನು ಮಾತ್ರ ತನ್ನ ಜೀವನವನ್ನು ಸಂತೋಷದಿಂದ ಮತ್ತು ಸಮೃದ್ಧವಾಗಿ ಬದುಕಬಲ್ಲನು. ಆದ್ದರಿಂದ ನೀವು ನಿಮ್ಮ ಜೀವನವನ್ನು ಸಂತೋಷದಿಂದ ಮತ್ತು ಸಮೃದ್ಧವಾಗಿ ಮಾಡಲು ಬಯಸಿದರೆ ಮೊದಲು ನೀವು ನಿಮ್ಮ ಮನಸ್ಸನ್ನು ನಿಯಂತ್ರಿಸಬೇಕು. ನೀವು ನಿಮ್ಮ ಮನಸ್ಸನ್ನು ಖಾಲಿ ಮಾಡಬೇಕು. ನಿಮ್ಮ ಮನಸ್ಸಿನ ಆಲೋಚನೆಗಳ ಬಗ್ಗೆ ನೀವು ಎಚ್ಚರವಾಗಿರಬೇಕು. ಸ್ನೇಹಿತರೆ, ಇಂದಿನ ಕಥೆಯೊಂದಿಗೆ ನೀವು ಏನಾದರೂ ಕಲಿತಿರಬೇಕು ಎಂದು ನಾನು ಭಾವಿಸುತ್ತೇನೆ. ಸ್ನೇಹಿತರೆ, ಈ ಕಥೆಯು ನಿಮಗೆ ಇಷ್ಟವಾದರೆ
ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದೆ ಭೇಟಿಯಾಗೋಣ ಒಂದು ಒಳ್ಳೆಯ ಕಥೆಯ ಮೂಲಕ. ಧನ್ಯವಾದಗಳು.